ಈಗ ಕ್ವಶನ್ ನಂಬರ್ 42 ನೋಡೋಣ. 12 buckets of water fill a tank when the capacity of each tank is 10 liters. ಇಲ್ಲೂ ಅಷ್ಟೇ, ಇದು ಟ್ಯಾಂಕ್ ಅಲ್ಲ, ಇದು ಬಕೆಟ್ ಇರಬೇಕು. Each bucket is 10 liters. How many buckets will be needed to fill the same tank? The capacity of each bucket is 8 liters. ಅಂದರೆ ಈಗ ಇಲ್ಲೊಂದು ಟ್ಯಾಂಕ್ ಇದೆ. ಮತ್ತೆ ಇದರಲ್ಲಿ 12 buckets of water fill a tank. ಅಂದರೆ ಇಲ್ಲೊಂದು ಬಕೆಟ್ ಇದೆ, ಇದು ದೊಡ್ಡ ಬಕೆಟ್, ಇದು ಕೆಪಾಸಿಟಿ 10 ಲೀಟರ್ಸ್. 10 ಲೀಟರ್ ಕೆಪಾಸಿಟಿ ಇರುವಂತಹ ಬಕೆಟ್ 12 ಬಕೆಟ್ನ ನೀರು ಇದರಲ್ಲಿ ಹಾಕಿದ್ರೆ ತುಂಬತ್ತೆ ಟ್ಯಾಂಕ್. ಈಗ ಉದಾಹರಣೆಗೆ ನಾವು ಒಂದು ಚಿಕ್ಕ ಬಕೆಟ್ ತಗೊಳ್ಳೋಣ, 8 ಲೀಟರ್ ಕೆಪಾಸಿಟಿ ಇರೋದು. ಇಲ್ಲಿ ಅಷ್ಟು ದೊಡ್ಡ ಬಕೆಟ್ ಬೇಡ, ಭಾರ ಜಾಸ್ತಿ ಆಯಿತು, ಚಿಕ್ಕ ಬಕೆಟ್ ತಗೊಳ್ಳೋಣ. ಇದ್ರದ್ದು ಕೆಪಾಸಿಟಿ 8 ಲೀಟರ್ಸ್. 8 ಲೀಟರ್ ಕೆಪಾಸಿಟಿ ಇರುವಂಥ ಬಕೆಟ್ ನೀರು ತಗೊಂಡ್ರೆ ಇದರೊಳಗಡೆ ಎಷ್ಟು ಬಕೆಟ್ ತುಂಬಿಸಿದ್ರೆ ಟ್ಯಾಂಕ್ ತುಂಬತ್ತೆ ಅನ್ನೋದೇ ಪ್ರಶ್ನೆ. ಇಷ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಸುಲಭ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡ್ತೀರಾ? ಈಗ 10 ಲೀಟರು 12 ಬಕೆಟ್ ಅಂದರೆ ಇದು ಕೆಪಾಸಿಟಿ ಎಷ್ಟಾಯಿತು? 10 × 12 120 ಆಯಿತು. ಆದರೆ 10 ಲೀಟರ್ ಬದಲು 120 ಲೀಟರ್ ನೀರನ್ನ 8 ಲೀಟರ್ ಬಕೆಟಲ್ಲಿ ಹಾಕಿದ್ರೆ ಎಷ್ಟಾಗುತ್ತೆ? ಈಸ್ ಈಕ್ವಲ್ ಟು 8 × 8 40, 8 × 5 40, 15. ಆನ್ಸರ್ ಈಸ್ ಎ 15. ಅಷ್ಟೆ. 10 ಲೀಟರ್ ಕೆಪಾಸಿಟಿಯನ್ನು 8 ಲೀಟರ್ಗೆ ಇಳಿಸಿದಾಗ ಜಾಸ್ತಿ ಬಕೆಟ್ ನೀರು ಹಾಕಬೇಕಾಗತ್ತೆ ಅನ್ನೋದು ಕಾಮನ್ ಸೆನ್ಸ್ ಉತ್ತರ.